ಅದಕ್ಕೆ ಹೇಳ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಹಿಂದೂ ಸಮಾಜಕ್ಕಷ್ಟೇ ಸೀಮಿತರಿಲ್ಲ. ನಮ್ಮನ್ನ ಹಿಂದೂ ಹಿಂದೂ ಅಂತ ಬಂದು ಬಹಳ ಜನ ಭಾಷಣ ಮಾತನಾಡ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಭಾಷಣ ಮಾತನಾಡ್ತಾರೆ. ಅವ್ರ ಮನೆಯಾಗ ಹೋಗಿ ನೋಡ್ರಿ, ಫೋಟೋನ ಇಟ್ಕೊಳಂಗಿಲ್ಲ. ಮತ್ತೆ ಇವತ್ತು ಛತ್ರಪತಿ ಶಿವಾಜಿ ಜಯಂತಿ ಯಾಕೆ ಮಾಡಬಾರ್ದು? ಎಲ್ಲರೂ ಯಾಕೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ? ಕುಂದ್ರೆ ಎದಕ್ಕೆ ಹೇಳ್ರಿ? ಈ ವ್ಯವಸ್ಥೆ ಸರಿಗೆ ಅರ್ಥ ಮಾಡ್ಕೋಬೇಕು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನೀವು ಮಾಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರು ನಮ್ಮನ್ನು ಎಲ್ಲರೂ ಸೇರಿ, ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಇವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ನಾವು ಒಂದೆಲ್ಲ ಲೆಕ್ಕಕ್ಕೆ ಹೋಗಿ ಸಾಧ್ಯ ಆಗ್ತದೆ. ಇದೇನಾಗುತ್ತೆ, ಬಸವಣ್ಣವರಂದ್ರೆ ಲಿಂಗಾಯತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಕೇವಲ SC ST. ಶಿಂದೆ ಸಾಹೇಬ್ರು ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್, ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥವ್ರು. ಇಲ್ಲಿ ಬಹಳಷ್ಟು ಜನ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಿಂದೂ ಕೋಡಿಫಿಕೇಶನ್ ಬಿಲ್ ಈ ದೇಶದಲ್ಲಿ ಬರಲಿಲ್ಲಂದ್ರೆ, ಹಿಂದೂ ಕೋಡಿಫಿಕೇಶನ್ ಬಿಲ್ ಈ ದೇಶದಲ್ಲಿ ಅನುಷ್ಠಾನ ಆಗಲಿಲ್ಲಂದ್ರೆ ಇಲ್ಲೇನು ಹೆಣ್ಮಕ್ಳು ಇದಿರಲ್ಲ, ನಿಮಗೆ ಯಾರಿಗೆ ಆಸ್ತಿನ ಪಾಲು ಕೂಡ ಸಿಗ್ತಾ ಇರಲಿಲ್ಲ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಆಸ್ತಿ ಪಾಲು ಸಿಗಬೇಕು, ಎಲ್ಲರಿಗೆ ಸಮಪಾಲು ಆಗ್ಬೇಕು. ಗಂಡನ ಆಸ್ತಿ, ಅಪ್ಪನ ಆಸ್ತಿ, ಮುತ್ರಾಜಿತ ಆಸ್ತಿಗಳು ಬರಬೇಕಾಗಿದ್ರೆ ಹಿಂದೂ ಸಮಾಜದಲ್ಲಿ ದಯಾಭಾಗ, ಮತಾಕ್ಷರ ಅಂತೇಳಿ ನಮ್ಮಿರ್ತಕ್ಕಂಥ ಹಿಂದೂ ಪ್ರಾವಿಷನ್ ಆಕ್ಟ್ ಅಲ್ಲಿ ಅದು ಅವಕಾಶನೇ ಇರಲಿಲ್ಲ. ಇವತ್ತು ಅದಕ್ಕೆ ಈ ದೇಶದ ಎಲ್ಲ ಹೆಣ್ಮಕ್ಳು, ವಿಶೇಷವಾಗಿ ಭಾರತ ದೇಶದ ಎಲ್ಲ ಹೆಣ್ಮಕ್ಳು ವಿಶೇಷವಾಗಿ ನಿಮಗೆ ಆಸ್ತಿಯಲ್ಲಿ ಪಾಲು ಹಕ್ಕು ಸಿಗ್ತಾ ಇದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೀವು ಇಟ್ಕೋಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಯಾರು ಓದ್ಕೊಳಂಗಿಲ್ಲ, ಏನೋ ಸುದ್ದಿ ಹೇಳ್ತಾರೆ, ವಾಟ್ಸಪ್ಗೊಳಗೆ ಬಂದ್ಬಿಡ್ತವೆ, ಹಿಂದೆ DJ ಮ್ಯೂಸಿಕ್ ಇರ್ತದೆ, ಜೋರ್ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಈ ವಿಶೇಷವಾದಂಥ ಈ ಕಾನೂನು ತಂದಿರತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕು. ಆಮೇಲೆ ವಿಶೇಷವಾಗಿ ನಾನು ಬಳ್ಳಾಸಲ್ಲಿ ಹೇಳ್ತೀನಿ, ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠರಂದ್ರೆ ಮುಸ್ಲಿಂ ವಿರೋಧಿಗಳು. ನಾವು ಹೆಂಗ್ ಬಿಂಬಿಸ್ಬಿಟ್ಟಿದ್ದಾರೆ ಅಂತಂದ್ರೆ, ಮರಾಠರೇನಪ್ಪ ಅಂತಂದ್ರೆ ಒಂದು ಮುಸ್ಲಿಂ ವಿರೋಧಿ, ಛತ್ರಪತಿ ಶಿವಾಜಿ ಮಹಾರಾಜ ಒಂದು ಮುಸ್ಲಿಂ ವಿರೋಧಿ. ಯಾರು ಹೇಳಿದ್ರು ಸ್ವಾಮಿ ನಿಮಗೆ? ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನೀವು ಓದ್ಕೊಳಂಗಿಲ್ಲ. ಯಾರಿಗೇನ ಬಗ್ನ ಕೇಳ್ರಿ, ಯಾವಾಗ ಹುಟ್ಟಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ತಲೆ ಕೆರ್ಕಂತಾನ. ಇಲ್ಲಿ ಕೇಳ್ಬಿಡ್ರಿ, ನಮ್ಮ ಸಮಾಜದವ್ರ ಕೈ ಎತ್ತಿ ಹೇಳ್ಬಿಡ್ರಿ, ಎಷ್ಟು ಜನಕ್ಕೆ ಗುರ್ತೈತಿ ಯಾವ ಇಸ್ವಿಯಾಗ ಹುಟ್ಟಿದ್ರು? ನೀವು ಬಂದು ಬರೇ ಇವೇ ಮಾಡಿದ್ರೆ ಆಗೋದಿಲ್ಲ. ಕರೆಸ್ಬೇಕು, ಅಧ್ಯಯನ ಮಾಡಿಸ್ಬೇಕು, ಓದಿಸ್ಬೇಕು, ಇಷ್ಟು ಸರಿಗೆ ಹೇಳ್ಬೇಕು. ಬಹಳಷ್ಟು ನಮ್ಮ ಯುವಕರಿಗೆ, ನಮ್ಮ ಸಮಾಜದ ಎಲ್ಲ ಸಮಾಜದ ಜನರು ಹಿಂಗೆ ಇದ್ದಾರೆ. ಎಲ್ಲ ಜಯಂತಿಗಳು ಮಾಡ್ತಾರೆ, 2 ಪ್ರಶ್ನೆ ಕೇಳ್ರೆ ಜಯಂತಿರ ಬಗ್ಗೆ ಏನು ಗುರ್ತಾರಂಗಲ್ಲ. ಯಾಕಂತಂದ್ರೆ ನೀವು ಈ ರೀತಿಯಾದಂಥ ನಾವು ಕಟ್ಕಂತ ಹೋದ್ರೆ ನಮಗೆ ಬಹಳ ತೊಂದರೆ ಇದೆ. ನಾವೇನೋ ರಾಜಕಾರಣದಾಗ ಇದ್ದೀವಿ, ಅಧಿಕಾರದಲ್ಲಿ ಇದ್ದೀವಿ, ಮಿನಿಸ್ಟರ್ ಆಗ್ಬಿಟ್ರೆ ಎಲ್ಲ ಸಮಾಜಗಳು ರೊಕ್ಕ ಬರ್ತಕ್ಕಂಥ ವ್ಯವಸ್ಥೆನೂ ಇಲ್ಲ. ಅದು ಬಂದರೂ ಕೂಡ ಏನು ಬಹಳ ದೊಡ್ಡ ಬದಲಾವಣೆನೂ ಆಗೋದಿಲ್ಲ. ಸಾಹೇಬ್ರು ಹೇಳ್ತಾ ಇದ್ರು, ಒಂದು IAS ಆಫೀಸರ್ ಒಂದು IPS ಆಗಬಾರ್ದಂತಲ್ಲ, ರಿಸರ್ವೇಷನ್ ಸಿಗಬಾರ್ದಂತಲ್ಲ. ಮೊನ್ನೆ ಮುಖ್ಯಮಂತ್ರಿಯವ್ರ ಜೊತೆ ಇದ್ದ ಸಂದರ್ಭದಲ್ಲಿ ಎಲ್ಲ ಹಿಂದ ವರ್ಗಗಳು, ಎಲ್ಲ OBC ವರ್ಗಗಳು, ನಮ್ಮ ಸಮಾಜ ಕೂಡ ಅಲ್ಲಿ ರೆಪ್ರೆಸೆಂಟೇಷನ್ ಇತ್ತು. ನಾನು ಶಿಂದೆ ಸಾಹೇಬರಿಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಘಂಟಾಘೋಷವಾಗಿ ಆ ಸಭೆಯಲ್ಲಿ ಎದ್ದು, ಸರ್ ರಿಸರ್ವೇಷನ್ ತಮಿಳುನಾಡಿನಲ್ಲಿ ಏನು 69% ರಿಸರ್ವೇಷನ್ ಇದೆ, ಅದಕ್ಕಿಂತ ಹೆಚ್ಚಾಗಿ 75% ಕರ್ನಾಟಕದಲ್ಲಿ ಎಲ್ಲರಿಗೆ ರಿಸರ್ವೇಷನ್ ಸಿಗಬೇಕಂತೇಳಿ ಒಂದು ಗಟ್ಟಿ ಧ್ವನಿಯಾಗಿ ಮಾತನಾಡಿದ್ದೀನಿ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಬಿಹಾರ್ನಲ್ಲಿ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ.